ಹಾಗಾಗಿ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ಏನಪ್ಪ ವಿಷಯ ಅಂತಂದರೆ ನಿನ್ನೆ ವಿಡಿಯೋ ಮಾಡಿದ್ದೆ. ಸೊ ಮ್ಯಾಕ್ಸ್ ಅಪ್ಡೇಟ್ ಎಲ್ಲರೋ ಅಂತ ಒಂದು ವಿಡಿಯೋ ಮಾಡಿದ್ದೆ. ಸೊ ಒಂದು ಎಲ್ಲೋ ಚಿಕ್ಕದಾಗಿ ಅಪ್ಡೇಟ್ ಅಂತ ಹೇಳ್ಬೋದು. ಅಪ್ಡೇಟಲ್ಲಿ ಆ್ಯಕ್ಚುಲಿ ಅಪ್ಡೇಟ್ ಯಾವಾಗ ಬರುತ್ತೆ ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಅದೇನು ಅಂತಂದರೆ ಮ್ಯಾಕ್ಸ್ದು ಸಿನಿಮಾದ ಒಂದು ಅಪ್ಡೇಟು ಅತಿ ಶೀಘ್ರದಲ್ಲೇ ಬರುತ್ತೆ ಅಂತ ಅಫಿಷಿಯಲ್ ಪೇಜ್ ಅಂದರೆ ನಿರ್ಮಾಪಕರು ಯಾರಿದ್ದಾರೆ, ಸೊ ಈ ಮ್ಯಾಕ್ಸ್ ಚಿತ್ರದ್ದು ಅವರೇ ಒಂದು ಪೋಸ್ಟ್ ಮಾಡಿದ್ದಾರೆ. ಸೊ ಮ್ಯಾಕ್ಸ್ ಚಿತ್ರದ್ದು ಅಪ್ಡೇಟು ಇನ್ನೇನು ಬೇಗ ಬರ್ತಿದೆ, ಅನೌನ್ಸ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದನ್ನು ಕಿಚ್ಚ ಸುದೀಪ್ ಅವರು ರೀಟ್ವೀಟ್ ಕೂಡ ಮಾಡಿದ್ದಾರೆ. ರೀಟ್ವೀಟ್ ಅಲ್ಲ, ರೀಪೋಸ್ಟ್ ಮಾಡಿದ್ದಾರೆ. ಸೊ ನೀವು ಅತಿ ಶೀಘ್ರದಲ್ಲೇ ಮ್ಯಾಕ್ಸ್ ಚಿತ್ರದ ಯಾವುದೋ ಒಂದು ಅಪ್ಡೇಟ್ ಅಂತೂ ನಿಮಗೆ ಸಿಗುತ್ತೆ. ಅದು ಸಿನಿಮಾ ರಿಲೀಸ್ ಡೇಟ್ ಆದರೂ ಆಗಿರ್ಬೋದು, ಅಥವಾ ಸಾಂಗ್ ಅದೇ ಲಿರಿಕಲ್ ಸಾಂಗ್ದಾದ್ರೂ ಆಗಿರ್ಬೋದು, ಒಂದು ಯಾವುದೋ ಒಂದು ಒಟ್ಟಿನಲ್ಲಿ ಅಪ್ಡೇಟ್ ಅಂತ ಸಿಗುತ್ತೆ. ನನ್ನ ಪ್ರಕಾರ ಬಿಗ್ ಆ್ಯಂಡ್ ಎಕ್ಸೈಟಿಂಗ್ ಅಪ್ಡೇಟ್ ಆನ್ ಯುವರ್ ವೇ ಅಂತ ಹಾಕಿದ್ದಾರೆ. ರೇಸ್ ಟ್ರ್ಯಾಕ್ ಅಂತ ಕೂಡ ಹಾಕಿದ್ದಾರೆ. ಸೊ ಮೇ ಬಿ ಯಾವುದೋ ಲಿರಿಕಲ್ ಸಾಂಗ್ದು ಅನೌನ್ಸ್ಮೆಂಟ್ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಬಟ್ ಮೇ ಬಿ ಬಿಗ್ ಆ್ಯಂಡ್ ಎಕ್ಸೈಟಿಂಗ್ ಅಂತ ಹೇಳ್ತೀರಾ ಅಂತಂದಮೇಲೆ ರಿಲೀಸ್ ಡೇಟ್ ಕೂಡ ಇದ್ರೂ ಇರ್ಬೋದು, ಹೇಳಲಿಕ್ಕಾಗಲ್ಲ. ಸೊ ನನ್ನ ಪ್ರಕಾರ ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಕು. ಇದು ಸುಮ್ಮನೆ ಲಿರಿಕಲ್ ಸಾಂಗು ಅದು ಇದು ಎಲ್ಲ ಹೇಳೋದಕ್ಕಿಂತ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದ್ರೆ ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಹೈಪ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಈ ಒಂದು ಚಿಕ್ಕದಾಗಿ ಏನೋ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಸ್ವಲ್ಪ ಎಲ್ಲೋ ಅಭಿಮಾನಿಗಳಲ್ಲಿ ಖುಷಿ ಆಗಿರುತ್ತೆ. ಸೊ ಎಕ್ಸೆಲ್ಲೆಲ್ಲ ಸ್ವಲ್ಪ ಟ್ರೆಂಡಿಂಗಲ್ಲಿ ಹೋಗ್ತಾ ಇತ್ತು. ಸೊ ಅದೇನೋ ಅಂತಾರಲ್ಲ, ಮರುಭೂಮಿನಲ್ಲಿ ನೀರು ಸಿಕ್ಕಂಗಾಯಿತು. ಸೊ ಇನ್ನೂ ನೀರು ಸಿಗೋದು ಬಾಕಿ ಇದೆ, ನೀರು ಮಾತ್ರ ಸಿಕ್ಕಿದೆ. ಸೊ ಸದ್ಯಕ್ಕೆ ಸುದೀಪ್ ಅಭಿಮಾನಿಗಳಿಗೆ ಸ್ವಲ್ಪ ಖುಷಿಯಾಗಿರುತ್ತೆ. ಆ್ಯಂಡ್ ಅದು ಅಪ್ಡೇಟ್ ಬಂದು ರಿಲೀಸ್ ಡೇಟ್ ಆಗಿರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಇನ್ನೊಂದು ಸಾಂಗ್ ಏನೋ ಶೂಟಿಂಗ್ ಬ್ಯಾಲೆನ್ಸ್ ಇದೆ, ಒಂದು ಸ್ಪೆಷಲ್ ಸಾಂಗ್ ಮೀನ್ಸ್ ಐಟಮ್ ಸಾಂಗ್ ಆ ಥರದ್ದೇನೋ ಬಾಕಿ ಇದೆ. ಸೊ ಅದಕ್ಕೆ ಒಂದು ದೊಡ್ಡ ಆ್ಯಕ್ಟ್ರೆಸ್ನ ಹುಡುಕ್ತಿದ್ದಾರೆ ಅನ್ನೋದೊಂದು ಸುದ್ದಿ ಇತ್ತು. ಅದರಲ್ಲೂ ಮುಖ್ಯವಾಗಿ ತಮನ್ನಾ ಅವರು ಅಂತ ಒಂದು ಸುದ್ದಿ ಇತ್ತು. ಅವರೇನಾ ಅಥವಾ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಒಂದು ಸಾಂಗ್ ಶೂಟ್ ಅಂತೂ ಇನ್ನೂ ಬ್ಯಾಲೆನ್ಸ್ ಇದೆ, ಪೆಂಡಿಂಗ್ ಇದೆ. ಸೊ ಅದಕ್ಕೋಸ್ಕರ ಮೇ ಬಿ ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ತಾರೆ. ಸೊ ಮಾಡಿದರೆ, ಒಂದು ವೇಳೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರೆ ಯಾವ ಡೇಟಿಗೆ ಮಾಡ್ಬೋದು. ಸೊ ನಾನು ನಿನ್ನೆ ಹೇಳಿದ್ದೀನಿ ಆಗಸ್ಟಲ್ಲಿ ಬರ್ಬೋದು ಅಂತ. ಸೊ ಆಗಸ್ಟ್ 15ಗೆ ಭೈರತಿ ರಣಗಲ್ ಅಂತ ಹೇಳ್ತಿದ್ದಾರೆ. ಸೊ ಅದು ಆ್ಯಂಡ್ ಭೀಮಾ ಕೂಡ ಆಗಸ್ಟ್ 9ಗೆ ಬರ್ತಿದೆ, ದುನಿಯಾ ವಿಜಯ್ ಅವ್ರದ್ದು. ಆ್ಯಂಡ್ ಶಿವಣ್ಣ ಅವ್ರದ್ದು ಭೈರತಿ ರಣಗಲ್ 15 ಆಗಸ್ಟು. ಸೊ ಬಂದರೆ 15 ಆಗಸ್ಟ್ ಬರಬೇಕು. ಇಲ್ಲ ಅಂತಂದರೆ ಮೇ ಬಿ ಇಲ್ಲ ಸೆಪ್ಟೆಂಬರಲ್ಲಿ ಬಂದರೂ ಕೂಡ ಬರುತ್ತೆ. ಯಾಕಂದರೆ ಸುದೀಪ್ ಸರ್ ಬರ್ಡೇ ಸೆಪ್ಟೆಂಬರ್ 2. ಬಟ್ ಅವತ್ತು ಬಂದು ಸೋಮವಾರ ಇದೆ. ಸೊ ಮೇ ಬಿ ಸೋಮವಾರ ಸಿನಿಮಾ ರಿಲೀಸ್ ಆಗಲ್ಲ, ಗುರುವಾರ ಇಲ್ಲ ಶುಕ್ರವಾರ. ಸೊ ಆಗಸ್ಟ್ 15 ಬಂದು ಥರ್ಸ್ಡೇ. ಸೊ ಗುರುವಾರ ಮೇ ಬಿ ಅವತ್ತು ಕೂಡ ರಿಲೀಸ್ ಮಾಡ್ಬೋದು. ಆ್ಯಂಡ್ ಆಗಸ್ಟ್ 15 ಅಂದರೆ ಓನ್ಲಿ 1.5 ಮಂತ್ ಅಷ್ಟೇ ಇದೆ. ಸೊ ನನ್ನ ಪ್ರಕಾರ ಮಾಡಲಿಕ್ಕಿಲ್ಲ. ಅವ್ರು ಆಗಸ್ಟ್ 30 ಅಂದರೆ ಆಗಸ್ಟ್ ಎಂಡಲ್ಲೂ ಕೂಡ ರಿಲೀಸ್ ಮಾಡ್ಬೋದು. ಸೊ ಅದು ಆಗಸ್ಟ್ 30th ಥರ್ಸ್ಡೇ ಬರುತ್ತೆ. ಸೊ ಥರ್ಸ್ಡೇ ಮೇ ಬಿ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾರೆ ಅಂತ ಅನ್ಕೊತೀನಿ. ಸೊ ಅವತ್ತು ರಿಲೀಸ್ ಮಾಡಲಿಕ್ಕೆ. ಸೊ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ಒಂದು ಪೋಸ್ಟ್ ಅಂತ ಹಾಕಿದ್ದಾರೆ. ಸೊ ಅಪ್ಡೇಟ್ ಬೇಗ ಕೊಡ್ತೀವಿ ಅಂತ. ಆ್ಯಂಡ್ ನಿಮಗೇನು ಅನಿಸುತ್ತೆ? ಸೊ ಯಾವುದು ಅಪ್ಡೇಟ್ ಇರ್ಬೋದು, ರಿಲೀಸ್ ಡೇಟಾ ಅಥವಾ ಲಿರಿಕಲ್ ಸಾಂಗ್ದ? ಸೊ ಯಾವುದು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಹಾಗೆ ರಿಲೀಸ್ ಆಗಬೇಕು ಸಿನಿಮಾ ಅಂತಂದರೆ ಯಾವ ಡೇಟಿಗೆ ರಿಲೀಸ್ ಆದರೆ ನಿಮಗೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಅನಿಸುತ್ತೆ? ಯಾಕಂದರೆ ಕನ್ನಡದಲ್ಲಿ ಅಂತ ಅದೇ ಭೀಮಾ ಒಂದು, ಭೈರತಿ ರಣಗಳೊಂದು ಆಗಸ್ಟಲ್ಲಿ ಬರ್ತಿದ್ದಾವೆ. ಸೊ ಅದು ಬಿಟ್ಟರೆ ಅಂಥ ಒಂದು ದೊಡ್ಡ ಸಿನಿಮಾಗಳು ಯಾವುದೂ ಕೂಡ ಬರ್ತಿಲ್ಲ. ಆ್ಯಂಡ್ ಬೇರೆ ಭಾಷೆಯಿಂದ ಕೂಡ ಯಾವುದೋ ಅಂಥ ಸಿನಿಮಾಗಳು ಬರ್ತಾಯಿಲ್ಲ. ಇನ್ನೂ ಸುಮಾರು ಅಪ್ಡೇಟ್ಗಳು ಬೇಕು, ಅಂದರೆ ಪ್ರಮೋಷನ್ ಆಗಬೇಕು. ನನ್ನ ಪ್ರಕಾರ ಆಗಸ್ಟ್ 15 ಡೌಟೇನೆ, ಬಟ್ ಆಗಸ್ಟ್ ಎಂಡಲ್ಲಿ 30ನೇ ತಾರೀಕು ಅಂತ ಹೇಳಿದ್ನಲ್ಲ, ಸೊ ಅವಾಗ ಬರಬಹುದು ಅಂತ ನನಗನ್ಸುತ್ತೆ. ಅವಾಗ ಬಂದರೆ ಚೆನ್ನಾಗೂ ಕೂಡ ಇರುತ್ತೆ. ಆ್ಯಂಡ್ ಇನ್ನೊಂದು 2-3 ಡೇಸಲ್ಲಿ ಅವ್ರದ್ದು ಬರ್ತ್ಡೇ ಕೂಡ ಇರುತ್ತೆ. ಸೊ ಒಂದು ಹೈಪ್ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಪ್ರಮೋಷನ್ ಮಾಡಬೇಕು, ಪ್ಯಾನ್ ಇಂಡಿಯಾ ರಿಲೀಸ್ ಅಂತಂದರೆ ತುಂಬ ಕೆಲಸ ಇರುತ್ತೆ. ಸೊ ಅದಕ್ಕೋಸ್ಕರ ಆಗಸ್ಟ್ 30 ನನ್ನ ಪ್ರಕಾರ ರಿಲೀಸ್ ಡೇಟ್ ಅನೌನ್ಸ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವೇನು ಅಂತ ನಿಮ್ಮ ಪ್ರಕಾರ ಗೆಸ್ ಮಾಡಿ ಅಂತ ಹೇಳ್ತಾ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ. ಸೊ ಇದೇ ರೀತಿಯಲ್ಲಿ ಅಪ್ಡೇಟ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದಲ್ಲಿ ಸಿಗೋವರೆಗೂ ನಮಸ್ತೆ.